ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. IPL 2026 ಈಗ ಕಾವೇರುತ್ತಿದೆ. ನಿನ್ನೆ ಗುವಾಹಟಿಯ ಬರ್ಸಾಪರ ಸ್ಟೇಡಿಯಂನಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯ ನಿಜಕ್ಕೂ ಒಂದು ರೋಲರ್ ಕಾಸ್ಟರ್ ರೈಡ್ ಆಗಿತ್ತು. 400ಕ್ಕೂ ಹೆಚ್ಚು ರನ್ಗಳು ದಾಖಲಾದ ಈ ಪಂದ್ಯದಲ್ಲಿ ಕೊನೆಯ ನಗು ಯಾರದ್ದು? 201 ರನ್ ಬಾರಿಸಿದರೂ RCB ಸೋತಿದ್ದೆಲ್ಲಿ? 15 ವರ್ಷದ ಪೋರ ಇಡೀ ಪಂದ್ಯವನ್ನು ಹೇಗೆ ಬದಲಿಸಿದ? ಮತ್ತು ಧ್ರುವ್ ಜುರೆಲ್ ಅವರ ಆ ಕ್ಲಾಸಿಕ್ ಫಿನಿಶಿಂಗ್ ಹೇಗಿತ್ತು? ಇಂದಿನ ವಿಡಿಯೋದಲ್ಲಿ ನಾವು ಈ ಪಂದ್ಯದ ಪ್ರತಿ ಹಂತವನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಪಂದ್ಯದ ಆರಂಭದಲ್ಲೇ ರಾಜಸ್ಥಾನ್ ರಾಯಲ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಗುವಾಹಟಿಯ ಪಿಚ್ ಬ್ಯಾಟಿಂಗ್ಗೆ ಸ್ವರ್ಗದಂತಿತ್ತು. RCB ಪರ ಇನ್ನಿಂಗ್ಸ್ ಆರಂಭಿಸಿದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಮೇಲೆ ಭಾರೀ ನಿರೀಕ್ಷೆ ಇತ್ತು. ಸಾಲ್ಟ್ ಬೇಗನೆ ಔಟ್ ಆದರೂ ವಿರಾಟ್ ಕೊಹ್ಲಿ ಕೇವಲ 16 ಎಸೆತಗಳಲ್ಲಿ 7 4ಗಳ ನೆರವಿನಿಂದ 32 ರನ್ ಚಚ್ಚಿ ಪವರ್ ಪ್ಲೇನಲ್ಲಿ ಅಬ್ಬರಿಸಿದರು. ನಂತರ ಬಂದ ನಾಯಕ ರಜತ್ ಪಾಟಿದಾರ್ ಜವಾಬ್ದಾರಿಯುತ ಆಟವಾಡಿದರು. ಒಂದು ಕಡೆ ವಿಕೆಟ್ ಬೀಳುತ್ತಿದ್ದರೂ ಪಾಟಿದಾರ್ 40 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 4 4ಗಳೊಂದಿಗೆ 63 ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು. ಕೊನೆಯಲ್ಲಿ ವೆಂಕಟೇಶ್ ಅಯ್ಯರ್ ಅವರ 20 ಶೆಫರ್ಡ್ ಅವರ ಅಲ್ಪಕಾಲದ ಅಬ್ಬರದಿಂದ RCB 20 ಓವರ್ಗಳಲ್ಲಿ 201 ರನ್ ಎಂಬ ಬೃಹತ್ ಮೊತ್ತವನ್ನು ತಲುಪಿತು. ಆದರೆ ರಾಜಸ್ಥಾನ್ ಪರ ಜೋಫ್ರಾ ಆರ್ಚರ್ ಮತ್ತು ರವಿ ಬಿಷ್ಣೋಯ್ ಅವರ ಬೌಲಿಂಗ್ ಸ್ಪೆಲ್ RCBಯನ್ನು 220 ರನ್ ದಾಟದಂತೆ ತಡೆಯುವಲ್ಲಿ ಯಶಸ್ವಿಯಾಯಿತು. 202 ರನ್ಗಳ ಗುರಿ ಬೆನ್ನತ್ತಿದ ರಾಜಸ್ಥಾನ್ ತಂಡಕ್ಕೆ ಬೇಕಾಗಿದ್ದು ಸ್ಫೋಟಕ ಆರಂಭ. ಅದನ್ನು ನೀಡಿದ್ದು 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ. ಗೆಳೆಯರೆ, ಈ ಹುಡುಗ ಆಡಿದ್ದು ಕೇವಲ 26 ಎಸೆತಗಳು, ಆದರೆ ಹೊಡೆದದ್ದು ಬರೋಬ್ಬರಿ 78 ರನ್. ಇದರಲ್ಲಿ 7 ಅಮೋಘ ಸಿಕ್ಸರ್ಗಳಿದ್ದವು. ವಿಶೇಷವಾಗಿ RCBಯ ಅನುಭವಿ ಬೌಲರ್ ಜೋಶ್ ಹ್ಯಾಜಲ್ವುಡ್ ಅವರ ಓವರ್ಗಳಲ್ಲಿ ಸೂರ್ಯವಂಶಿ ಆಡಿದ ರೀತಿ ನೋಡಿದರೆ ಇವರು ಭವಿಷ್ಯದ ಸೂಪರ್ ಸ್ಟಾರ್ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಕೇವಲ 15 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಇವರು RCB ಬೌಲರ್ಗಳ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗು ಮಾಡಿದರು. ಸೂರ್ಯವಂಶಿ ಔಟ್ ಆದಾಗ RR ಸುಸ್ಥಿತಿಯಲ್ಲಿತ್ತು, ಆದರೆ ಪಂದ್ಯ ಇನ್ನೂ ಮುಗಿದಿರಲಿಲ್ಲ. ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಔಟ್ ಆದ ನಂತರ RCB ಪಂದ್ಯಕ್ಕೆ ಮರಳಲು ಪ್ರಯತ್ನಿಸಿತು. ಕೃಣಾಲ್ ಪಾಂಡ್ಯ ತಮ್ಮ ಸ್ಪಿನ್ ಜಾದೂ ಮೂಲಕ 2 ವಿಕೆಟ್ ಪಡೆದು RR ತಂಡದ ಮೇಲೆ ಒತ್ತಡ ಹೇರಿದೆ ಅವತಾರಿದರು. ಒಂದು ಹಂತದಲ್ಲಿ ಪಂದ್ಯ ಯಾರ ಕಡೆ ಬೇಕಾದರೂ ವಾಲಬಹುದು ಎಂಬಂತಿತ್ತು. ಆದರೆ ಈ ಒತ್ತಡದ ಸಮಯದಲ್ಲಿ ಧ್ರುವ್ ಜುರೆಲ್ ತಮ್ಮ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ರವೀಂದ್ರ ಜಡೇಜಾ ಅವರ ಜೊತೆಗೂಡಿದ ಜುರೆಲ್ ರನ್ ರೇಟ್ ಕುಸಿಯದಂತೆ ನೋಡಿಕೊಂಡರು. ಜುರೆಲ್ ಅವರ ಇನ್ನಿಂಗ್ಸ್ನಲ್ಲಿ ಕೇವಲ ಬೌಂಡ್ರಿಗಳಷ್ಟೇ ಅಲ್ಲ, ರನ್ ಓಡುವ ವೇಗವೂ ಅದ್ಭುತವಾಗಿತ್ತು. 43 ಎಸೆತಗಳಲ್ಲಿ ಅಜೇಯ 81 ರನ್ ಗಳಿಸಿದ ಅವರು ಪಂದ್ಯವನ್ನು ಸಂಪೂರ್ಣವಾಗಿ ರಾಜಸ್ಥಾನ್ ಕಡೆಗೆ ಎಳೆದುಕೊಂಡರು. 18ನೇ ಓವರ್ ಮುಗಿಯುವಷ್ಟರಲ್ಲಿ ರಾಜಸ್ಥಾನ್ 202 ರನ್ ಗಳಿಸಿ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತು. ಈ ಪಂದ್ಯವನ್ನು ವಿಶ್ಲೇಷಣೆ ಮಾಡಿದರೆ ನಮಗೆ 3 ನಿಮಗೇನನ್ಸುತ್ತೆ? RCB ಸೋಲಿಗೆ ಮುಖ್ಯ ಕಾರಣ ಯಾರು? ಬೌಲರ್ಗಳೋ ಅಥವಾ ಸೂರ್ಯವಂಶಿ ಅವರ ಅಬ್ಬರವೋ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕ್ರಿಕೆಟ್ನ ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.